ದೇಶದ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರೈಸಿದ ನಮೋ 4399 ದಿನಗಳ ಸತತ ಆಡಳಿತ ನೀಡಿದ ನಮೋ ನೆಹರು ದಾಖಲೆಯನ್ನ ಹಿಂದಿಕ್ಕಿ ಅತ್ಯಂತ ದೀರ್ಘಾವಧಿ ಆಡಳಿತ ನಡೆಸಿದ ಪ್ರಧಾನಿ ಎಂಬ ಹೆಗ್ಗಳಿಕೆ. ಪ್ರಧಾನಿ ಹುದ್ದೆಯಲ್ಲಿ ಮೋದಿ 12 ವರ್ಷ ಪೂರೈಸಿದ್ದಕ್ಕೆ ವಿಶೇಷ ಪೂಜೆ. ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಪೂಜೆ. ವಿಧಾನಸೌಧದ ಶ್ರೀ ಮುನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ವಿಪಕ್ಷ ನಾಯಕ. ಪ್ರಮಾಣ ವಚನ ಸ್ವೀಕಾರ ವೇಳೆ ವೇದಿಕೆಯಲ್ಲಿ ಸಾಷ್ಟಾಂಗ ನಮಸ್ಕಾರ. ಮೆಟ್ರೋನಲ್ಲೂ ನಮೋ ಸ್ಟೈಲ್ನಲ್ಲಿ ಜನರ ಜೊತೆ ಮಾತು, ಸೆಲ್ಫಿ ಪೋಸು. ಸಿಎಂ ಆದ್ಮೇಲೆ ಮೋದಿ ಸ್ಟೈಲ್ ಅಳವಡಿಸಿಕೊಂಡ್ರ ಡಿಕೆಶಿ ಅಂತ ಚರ್ಚೆ. ಇವತ್ತು ಸಿಎಂ ಡಿಸಿಎಂ ಇಬ್ಬರು ದೆಹಲಿ ಪ್ರಯಾಣ. ಪ್ರತ್ಯೇಕವಾಗಿ ತೆರಳಿದ್ರು. ಸಂಜೆ ಡಿಕೆಶಿ ಆಯೋಜಿಸಿರುವ ಭೋಜನಕೂಟದಲ್ಲಿ ಪರಮೇಶ್ವರ್ ಭಾಗಿ. ಉಭಯ ನಾಯಕರು ಎಐಸಿಸಿ ಲೀಡರ್ಸ್ನೂ ಭೇಟಿ ಮಾಡೋದ್ರಿಂದ ಹೆಚ್ಚಿದ ಕುತೂಹಲ. ಸಿಎಂ ಭೇಟಿ ಮಾಡಿದ ಸಚಿವ ಕೆಎಚ್ ಮುನಿಯಪ್ಪ. ಡಿಕೆಶಿ ಸದಾಶಿವನಗರದ ನಿವಾಸದಲ್ಲಿ ಭೇಟಿ. ಸಿಎಂ ದೆಹಲಿಗೆ ತೆರಳುವ ಮುನ್ನ ಭೇಟಿ ಮಾಡಿ ಸುದೀರ್ಘ ಚರ್ಚೆಯಿಂದಾಗಿ ಕುತೂಹಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಮೆಂಟ್. ಜಲಗಾರ ಯೂನಿವರ್ಸಿಟಿ ಅನ್ನೋ ಖಾತೆಯಿಂದ ಅಶ್ಲೀಲ ಪೋಸ್ಟ್. ವಿಜಯಲಕ್ಷ್ಮಿಯವರು ತಮ್ಮ ಗಮನಕ್ಕೆ ತರ್ತಾ ಇದ್ದಂತೆ ಕ್ರಮಕ್ಕೆ ಮುಂದಾದ ಸೈಬರ್ ಪೊಲೀಸರು. ರಾಯಚೂರು ಜಿಲ್ಲೆಯಾದ್ಯಂತ ಇಟ್ಟಿಗೆ ಮಾಫಿಯಾ ಜಾಲ. ಮಕ್ಕಳ ಸಮೇತ ಕೂಲಿ ಕೆಲಸಕ್ಕೆ ಬಂದ ಹೊರ ರಾಜ್ಯದ ಕಾರ್ಮಿಕರು. ಯಾವುದೇ ಪರವಾನಗಿ ಇಲ್ಲದೆ ಇಟ್ಟಿಗೆ ಫ್ಯಾಕ್ಟರಿಗಳ ಕಾರ್ಯ. ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳಿಗೆ ಶಾಕ್ ನೀಡಿದ ಪೊಲೀಸ್. ಗೋಕಾಕ್ ನಗರದಲ್ಲಿ ರೌಡಿ ಶೀಟರ್ಗಳ ಮನೆಗಳ ಮೇಲೆ ರೇಡ್. ಡಿವೈಎಸ್ಪಿ ನೇತೃತ್ವದಲ್ಲಿ 10 ಜನ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ. ಬಾಗಲಕೋಟೆಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಅವಾಂತರ. ಮನೆಗಳಿಗೆ ಮಳೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ. ತುಂಗಳ ಗ್ರಾಮದಲ್ಲಿ ಮಲಗಲು ಜಾಗವಿಲ್ಲದೆ ನಿವಾಸಿಗಳ ಪರದಾಟ. ಕಲಬುರಗಿಯ ಸೇಡಂ ಪಟ್ಟಣದಲ್ಲಿ ರಸಗೊಬ್ಬರಕ್ಕಾಗಿ ಪರದಾಡ್ತಾ ಇರೋ ರೈತರು. ಕ್ಯೂನಲ್ಲಿ ನಿಲ್ಲೋದಕ್ಕೆ ಆಗದೆ ಚಪ್ಪಲಿ ಇಟ್ಟು ಕಾಯ್ತಾ ಇರುವ ಅನ್ನದಾತರು. ವಿವಿಧೆಡೆಯಿಂದ ನೂರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವ ಕೃಷಿಕರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗೃಹಲಕ್ಷ್ಮಿಯರಿಗೆ ಶಾಕ್. ಇಲಾಖೆಯ ಪರಿಶೀಲನೆಯಲ್ಲಿ ಬಯಲಾಯಿತು ಅಕ್ರಮ. ಬೆಂಗಳೂರು ದಕ್ಷಿಣದಲ್ಲಿ 12,719 ಮಹಿಳೆಯರಿಗೆ ಗೃಹಲಕ್ಷ್ಮಿಯಿಂದ ಗೇಟ್ ಪಾಸ್. ಕರಾವಳಿ ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಹಾರ್ಮುಸ್ ಬಳಿ ಅಪಾಚೆ ಗನ್ಶಿಪ್ ಹೆಲಿಕಾಪ್ಟರ್ ಪತನಕ್ಕೆ ಸೇಡು. ಇರಾನ್ ವಿರುದ್ಧ ಅಮೆರಿಕ ರಣಭೀಕರ ದಾಳಿ. ಆತ್ಮರಕ್ಷಣಾ ದಾಳಿ ಅಂತ ಹೇಳಿಕೊಂಡ ಯುಎಸ್. ಬಹರೇನ್ ಮೇಲೆ ಇರಾನ್ನಿಂದಲೂ ನಿರಂತರ ದಾಳಿ. ನಾಗರಿಕರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಎಚ್ಚರಿಕೆ. ಸೈರನ್ ಮೂಲಕ ಆಂತರಿಕ ಸಚಿವಾಲಯದ ಸೂಚನೆ. ತ್ರಿಕೋನ ಸರಣಿಯಲ್ಲಿ ಎಡವಿದ ವೈಭವ್. ಇಂಡಿಯಾ ಎ ತಂಡದ ಪರ 3 ಬೌಂಡರಿ ಮೂಲಕ ಬ್ಯಾಟಿಂಗ್ ಆರಂಭ. 4ನೇ ಓವರ್ಗೆ ಮೊಹಮ್ಮದ್ ಸೂರಜ್ಗೆ ವಿಕೆಟ್ ಒಪ್ಪಿಸಿದ ಸೂರ್ಯವಂಶಿ. ಶ್ರೀಲಂಕಾ ವಿರುದ್ಧ ಋತುರಾಜ್ ಗಾಯಕ್ವಾಡ್ ಭರ್ಜರಿ ಶತಕ. ನಂಬರ್ 4 ಸ್ಲಾಟ್ನಲ್ಲಿ ಬ್ಯಾಟಿಂಗ್ಗೆ ಇಳಿದು 114 ಬಾಲ್ಗೆ 101 ರನ್ ಬಾರಿಸಿದ ಗಾಯಕ್ವಾಡ್. ಋತುರಾಜ್ ಏಕಾಂಗಿ ಹೋರಾಟದಿಂದ ಭಾರತಕ್ಕೆ ಒಲಿದ ಜಯ. ತಮಿಳಿನ ಖ್ಯಾತ ನಿರ್ದೇಶಕ ಭಾರತಿ ರಾಜ ನಿಧನ. ಶಿವಾಜಿ ಗಣೇಶನ್, ರಜನಿಕಾಂತ್, ಕಮಲ್ ಹಾಸನ್ ಸೇರಿ ಹಲವು ಸ್ಟಾರ್ಗಳಿಗೆ ಆಕ್ಷನ್ ಕಟ್ ಹೇಳಿದ್ದ ನಿರ್ದೇಶಕ
85ನೇ ವಯಸ್ಸಿನಲ್ಲಿ ದೀರ್ಘಕಾಲದ ಅನಾರೋಗ್ಯದಿಂದ ಕೊನೆಯುಸಿರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.